ಸರ್, ಈಗ ರಾಜ್ಯಪಾಲರು ಗ್ರಾಮೀಣಾಭಿವೃದ್ಧಿ ವಿಧೇಯಕ ಅದನ್ನ ವಾಪಸ್ ಕಳಿಸಿದ್ದಾರೆ. 4 ಪುಟಗಳ ಒಂದು ಲೆಟರ್ ಅನ್ನು ಕೂಡ ಬರೆದಿದ್ದಾರೆ. ಅದಕ್ಕೆ ಕಾರಣಗಳನ್ನ ಕೊಟ್ಟು ನನ್ನ ಅಧಿಕಾರವನ್ನ ಮೊಟಕು ಮಾಡೋದಕ್ಕೆ ಸರ್ಕಾರ ಈ ರೀತಿಯಾದಂತಹ ಪ್ಲಾನ್ ಅನ್ನ ಇಲ್ಲ, ನನಗೆ ಮೋಸ್ಟ್ಲಿ ಮಾತಾಡ್ಬೋದು ಎಲ್ಲೋ ಗೊತ್ತಿಲ್ಲ. ಫ್ರೀಡಮ್ ಆಫ್ ಸ್ಪೀಚು ಆರ್ಟಿಕಲ್ 19 ಅಲ್ಲಿ ನಾನು ಗವರ್ನರ್ ಅವರಿಗೆ ಕೇಳಕ್ಕೆ ಬಯಸ್ತೀನಿ. ಆನರಬಲ್ ಗವರ್ನರ್ ಸರ್, ನಾನೊಂದು ಪ್ರಜೆಯಾಗಿ MLA ಆಗಿ ತಾವು ನನಗೊಂದು ಅಪಾಯಿಂಟ್ಮೆಂಟ್ ಕೊಟ್ಟರೆ ನೀವು ಯಾಕೆ ಒಂದು ಪಾರ್ಟಿ ಪರ ಕೆಲಸ ಮಾಡ್ತಿದ್ದೀರಾ ಅಂತ ನನಗೆ ಕೇಳಬೇಕು ಅಂತಿದೆ. ನನಗೆ ಗವರ್ನರ್ ಅವ್ರಿಗೂ ಪ್ರಶ್ನೆ ಮಾಡ್ಬೋದು ಅಂತ ನನಗೆ ಅನಿಸಿದೆ. ऑनरेबल गवर्नर सर, मुझे एक मौका दे दीजिए. मैं आपका घर आना चाहता हूँ, आपके साथ बात करना चाहता हूँ. आप गवर्नर बनाए बीजेपी के लिए नहीं, लोगों के लिए कर्नाटक गवर्नर है. आई रिक्वेस्ट ऑनरेबल गवर्नर जी, ನೀವು ದಯವಿಟ್ಟು ಅವಕಾಶ ಕೊಟ್ಟರೆ ನಿಮ್ಮ ಮನೆಗೆ ಬಂದು ಮಾತಾಡಬೇಕು ಅಂತಿದೆ. ಗವರ್ನರ್ ಅವ್ರು ನನಗೆ ಇನ್ವಿಟೇಷನ್ ಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಮತ್ತು BJP ಅವ್ರು ಗವರ್ನರ್ನೇ ಒಂದು ಪ್ರಶ್ನಿಸಿದ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಫ್ರೀಡಮ್ ಆಫ್ ಸ್ಪೀಚಲ್ಲಿ ನಾವು ಯಾರನ್ನ ಬೇಕಾದರೂ ಪ್ರಶ್ನಿಸ್ಬೋದು. ನಾನು ಗವರ್ನರ್ ಅವ್ರನ್ನ ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದೀನಿ. ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕೊಡ್ತಾರೆ, MLA ಕೊಡ್ತಾರೆ. ಅವ್ರು ನನಗೆ MLA ಆಗಿ ಅಪಾಯಿಂಟ್ಮೆಂಟ್ ಕೊಡಬಾರ್ದು. ನನ್ನನ್ನೊಂದು ಕಾಮನ್ ಮ್ಯಾನ್ ಆಗಿ ಅವ್ರ ಮನೆಗೆ ಕರೆಸಬೇಕು. ನನಗೆ ಗವರ್ನರ್ ಜೊತೆ ಡಿಬೇಟ್ ಮಾಡಬೇಕು ಅಂತ ಆಸೆ ಇದೆ. ನಾನು ಅವ್ರನ್ನ ತುಂಬ ಪ್ರಶ್ನೆಗಳು ಕೇಳಬೇಕು. ಅವ್ರು ಬೇರೆ ಸ್ಟೇಟ್ಗೆ ಹೋಗೋದಕ್ಕಿಂತ ಮುಂಚೆ ನಾನು ಚಿಕ್ಕ ವಯಸ್ಸಿಂದ ಗವರ್ನರ್ ಅಂದರೆ ಬುಕ್ಕಲ್ಲೆಲ್ಲ ನಮ್ಮ ಟೀಚರ್ಸ್ ಹೇಳ್ಕೊಟ್ಟಿದ್ದಾರೆ, ಇಂಪಾರ್ಷಿಯಲ್. ನಾವು ಇಂಡಿಯನ್ ಪಾಲಿಟಿಯಲ್ಲಿ ಓದಿದ್ದೀವಿ, ಗವರ್ನರ್ ಅಂದರೆ ಯಾರ ಪರವಾಗೂ ಇರಲ್ಲ. ಬಟ್ ನನಗೊಂದು ಡೌಟ್ ಇದೆ, ಯಾಕೆ ಗವರ್ನರ್ BJP ಪರ ಇದ್ದಾರೆ ಇಲ್ವಾ, ಯಾಕೆ ನಮ್ಮ ವಿಧೇಯಕಗಳನ್ನೆಲ್ಲ ಇವ್ರು ವಾಪಸ್ ಕಳಿಸ್ತಾರೆ ಅಂತ. ಆನರಬಲ್ ಗವರ್ನರ್ ಜಿ, ಮುझे एक मौका दे दीजिए, आपके घर आना चाहता हूँ सर. थैंक यू. ಓಕೆ, ಥ್ಯಾಂಕ್ ಯು.